ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ 3ನೇ ಅಧ್ಯಾಯವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಸಂಪೂರ್ಣ ಜಗತ್ತನ್ನ ಭಗವಂತನ ಸ್ವರೂಪ ಅಂತ ತಿಳ್ಕೊಳ್ತಾನೆ ಯಾರು ಭಕ್ತಿ ಪ್ರಧಾನ ಕರ್ಮಯೋಗದಲ್ಲಿ ನಿಷ್ಠೆ ಇರುವಂಥವನು ಅಂತ ನಾವು ತಿಳ್ಕೊಂಡ್ವಿ. ಅದು ಯಾವ ಯಾವ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾನೆ ಭಗವಂತ 7ನೇ ಅಧ್ಯಾಯದಲ್ಲಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹಿಂದೆ ಹೇಳ್ದ ಭಗವಂತ ನನಗಿಂತ ಬೇರೆ ಕಾರಣನೇ ಇಲ್ಲ, ಎಲ್ಲದಕ್ಕೂ ಕಾರಣ ನಾನೇ, ಪರಮ ಕಾರಣ ನಾನು. ಮತ್ತೆ ಈ ಜಗತ್ತು ಒಂದು ದಾರದಲ್ಲಿ ಪೋಣಿಸಿದ್ರೆ ಮಣಿಗಳು ಹೇಗೋ ಹಾಗೆ ನನ್ನಲ್ಲೇ ಇವರೆಲ್ಲರೂ ಜೀವಿಗಳು ಪೋಣಿಸಲ್ಪಟ್ಟಿದ್ದಾರೆ. ಮತ್ತೆ ನೀರಿನಲ್ಲಿ ನಾನು ರಸ ಆಗಿದ್ದೀನಿ, ಮತ್ತೆ ಚಂದ್ರ ಸೂರ್ಯರಲ್ಲಿ ಪ್ರಕಾಶವಾಗಿದ್ದೀನಿ, ಮತ್ತೆ ಸಂಪೂರ್ಣ ವೇದಗಳಲ್ಲಿ ಓಂಕಾರ ನಾನು, ಮತ್ತು ಆಕಾಶದಲ್ಲಿ ಶಬ್ದ ಮತ್ತೆ ಪುರುಷರಲ್ಲಿ ಪುರುಷತ್ವವಾಗಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ದ ಅಲ್ವಾ. ಈಗ ಮುಂದುವರೆದು ಏನು ಹೇಳ್ತಾನೆ ಅಂತಂದ್ರೆ, ನಾನು ಈ ಒಂದು ಪೃಥ್ವಿಯಲ್ಲಿ ಪವಿತ್ರವಾದಂಥ ಗಂಧ, ಅಂದ್ರೆ ಈ ಭೂಮಿ ಇದೆಯಲ್ಲ ಇದರಿಂದ ಒಂದು ಸುಗಂಧ ಬರುತ್ತಲ್ಲ ಅದು ನಾನು, ಮತ್ತೆ ಅಗ್ನಿಯಲ್ಲಿ ತೇಜಸ್ ನಾನಾಗಿದ್ದೀನಿ, ಅದೇ ರೀತಿ ಸಂಪೂರ್ಣ ಭೂತಗಳಲ್ಲಿ ಅವುಗಳ ಜೀವನವಾಗಿದ್ದೀನಿ. ಅಂದ್ರೆ ಎಷ್ಟು ಜೀವಿಗಳಿದಾರೋ ಅವರ ಜೀವನನೇ ನಾನು, ಮತ್ತೆ ತಪಸ್ವಿಗಳಲ್ಲಿ ತಪಸ್ಸು ನಾನಾಗಿದ್ದೀನಿ ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ಹೇ ಅರ್ಜುನ, ನಾನು ಸಂಪೂರ್ಣ ಪ್ರಾಣಿಗಳ ಸನಾತನವಾದಂತಹ ಬೀಜ ಅಂತ ನೀನು ತಿಳ್ಕೊ. ಅಂದ್ರೆ ನನ್ನಿಂದನೇ ಎಲ್ಲ ಉತ್ಪತ್ತಿ ಆಗೋದು, ನಾನೇ ಮೂಲ ಅಂತ ತಿಳ್ಕೊ. ಅಂದ್ರೆ ಯಾವಾಗಲೂ ಇರುವಂಥವು ನಾನು ಬುದ್ಧಿವಂತರ ಬುದ್ಧಿ ಮತ್ತೆ ತೇಜಸ್ವಿಗಳ ತೇಜಸ್ಸಾಗಿದ್ದೀನಿ. ಆಮೇಲೆ ಬಲಶಾಲಿಗಳ ಆಸಕ್ತಿ ಮತ್ತೆ ಕಾಮನೆಗಳಿಂದ ರಹಿತವಾದಂತಹ ಬಲ, ಅರ್ಥಾತ್ ಸಾಮರ್ಥ್ಯವಾಗಿದ್ದೀನಿ. ಈಗ ಬಲಶಾಲಿಗಳಿರ್ತಾರಲ್ಲ ಅವರಲ್ಲಿ ಆಸಕ್ತಿ ಮತ್ತು ಕಾಮನೆಗಳು ಇರಬಾರ್ದು, ಅಂಥ ಆಸಕ್ತಿ ಕಾಮನೆ ರಹಿತವಾದಂತಹ ಬಲ ಇರುತ್ತಲ್ಲ. ಈಗ ಕೆಲವೊಬ್ಬರಿಗೆ ಒಂದು ಸಾಮರ್ಥ್ಯ ಅನ್ನೋದಿರುತ್ತೆ, ಆ ಕೆಲಸವನ್ನು ಅವರು ಮಾಡೇ ಮಾಡ್ತಾರೆ, ಅಷ್ಟು ಅವರಿಗೆ ಕೆಪಾಸಿಟಿ ಇರುತ್ತೆ ಅಂತ ಹೇಳ್ತೀವಲ್ವ, ಆ ಸಾಮರ್ಥ್ಯ ಅನ್ನೋದು ನಾನು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಂದರೆ ಬಲಶಾಲಿಗಳಲ್ಲಿರುವಂತಹ ಸಾಮರ್ಥ್ಯ ನಾನು, ಮತ್ತು ಎಲ್ಲ ಪ್ರಾಣಿಗಳಲ್ಲಿ ಧರ್ಮಕ್ಕೆ ಅನುಕೂಲವಾಗಿರುವಂಥ, ಅಂದರೆ ಶಾಸ್ತ್ರಕ್ಕೆ ಅನುಕೂಲವಾದಂತಹ ಕಾಮ ನಾನೇ ಆಗಿದ್ದೀನಿ. ಈಗ ಕಾಮ ಅನ್ನೋದು ಯಾವುದೋ ಒಂದು ತಪ್ಪು ಅಥವಾ ವಿರುದ್ಧವಾಗಿರುವಂಥದ್ದು ಅಥವಾ ಕೆಟ್ಟದ್ದು ಅಂತಲ್ಲ. ಕಾಮ ಅನ್ನೋದು ಒಳ್ಳೆಯದೇನೆ, ಕಾಮನೆ ಇದ್ರೇನೆ ನಾವು ಏನನ್ನಾದರೂ ಪಡೆಯೋದು, ಗಳಿಸೋದು, ಇದೆಲ್ಲ ನಡೆಯೋಕ್ಕಾಗೋದು. ಸೊ ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಶಾಸ್ತ್ರಕ್ಕೆ ಅನುಕೂಲವಾಗಿರುವಂಥ ಕಾಮ ಇದೆಯಲ್ಲ ಅದು ನಾನೇ ಆಗಿದ್ದೀನಿ ಅಂತ ಅಂದ್ಬಿಟ್ಟು. ಕಾಮ ನಾನೇ ಅಂತ ಭಗವಂತನೇ ಸ್ವಯಂ ಹೇಳಿದಾನೆ ಇಲ್ಲಿ. ಅಂದರೆ ಕಾಮ ಅನ್ನೋದು ಅತಿ ಆದರೆ ಅದು ಧರ್ಮದ ವಿರುದ್ಧ ಆಗುತ್ತೆ, ಧರ್ಮದ ಒಳಗಡೆ ಇರೋದು ಏನಿದೆಯೋ ಅದು ಭಗವಂತ ಅಂತ ಇಲ್ಲಿ ತಿಳ್ಕೊಬೋದು. ಆಮೇಲೆ ಇನ್ನೂ ಕೂಡ ಯಾವ ಸತ್ವಗುಣದಿಂದ ಉತ್ಪನ್ನವಾಗಿರುವಂಥ ಭಾವನೆಗಳಿದೆಯಲ್ಲ, ಅಂದರೆ ಸತ್ವಗುಣದಲ್ಲೇ ಬರುವಂಥ ಭಾವನೆಗಳೇ ಬೇರೆ ಇರುತ್ತೆ. ಆಮೇಲೆ ರಜೋಗುಣದಿಂದ ಮತ್ತು ತಮೋಗುಣದಿಂದ ಬರುವಂಥ ಭಾವನೆಗಳಿದೆಯೋ ಅದೆಲ್ಲವೂ ಕೂಡ ನೀನು ನನ್ನಿಂದಾನೇ ಬರುವಂಥದ್ದು ಅಂತ ತಿಳ್ಕೊ. ಆದರೆ ವಾಸ್ತವವಾಗಿ ನಾನು ಅವುಗಳಲ್ಲಿ ಇಲ್ಲ ಮತ್ತು ಅವು ನನ್ನಲ್ಲಿಲ್ಲ. ಅಂದರೆ ಬರೋದೆಲ್ಲ ಅವನಿಂದಾನೆ, ಭಗವಂತನಿಂದಾನೆ, ಆದರೆ ಅವೆಲ್ಲ ಭಗವಂತನಲ್ಲಿಲ್ಲ ಮತ್ತು ಭಗವಂತನಿಂದ ಅವು ಅವನಲ್ಲಿಲ್ಲ ಅನ್ನೋದನ್ನ ತಿಳ್ಕೋಬೇಕು. ಸ್ವಲ್ಪ ಇದು ಅಚಿಂತ್ಯ ಭೇದ ಅಭೇದ ತತ್ವ ಅಂತ ಹೇಳ್ತಾರೆ. ಆ ರೀತಿ ಏನು ಅಂತಂದರೆ ಭೇದಾನೂ ಇದೆ ಅಭೇದಾನೂ ಇದೆ ಇದರಲ್ಲಿ, ಭಗವಂತನ ವಿಚಾರದಲ್ಲಿ. ಸೊ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಯಾವಾಗ ನಾವು ಆ ಮಟ್ಟಕ್ಕೆ ತಲುಪ್ತೀವೋ ಆವಾಗ ನಮಗೆ ನೀಟಾಗಿ ಅರ್ಥ ಆಗುತ್ತೆ. ಈಗ ನಮಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗುತ್ತೋ ಅಷ್ಟು ಮಟ್ಟಿಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಈಗ ಭಗವಂತ ಯಾವ್ಯಾವ ಶ್ಲೋಕಗಳಲ್ಲಿ ಹೇಳಿದ್ದಾನೆ ಅನ್ನೋದು ಗೊತ್ತಾಯ್ತಲ್ವಾ. ಇನ್ನು 9ನೇ ಶ್ಲೋಕದಲ್ಲಿ 16ರಿಂದ 19ನೇ ಶ್ಲೋಕದಲ್ಲೂ ಕೂಡ ಭಗವಂತ ಈ ಒಂದು ವಿಚಾರವಾಗಿ ಹೇಳಿದ್ದಾನೆ. ಏನು ಅಂತಂದ್ರೆ ಅಹಂ ಕ್ರತುರಹಂ ಅನ್ನುವಂಥ ಒಂದು ಶ್ಲೋಕ ಇದೆ. ಅದರಲ್ಲಿ ಕ್ರತುವೂ ನಾನೇ ಆಗಿದ್ದೀನಿ, ಯಜ್ಞ ಕೂಡ ನಾನೇ ಆಗಿದ್ದೀನಿ,
ಸ್ವಾಧಕಾರವೂ ಕೂಡ ನಾನೇ ಆಗಿದ್ದೀನಿ, ಔಷಧನೂ ನಾನೇ, ಮಂತ್ರನೂ ನಾನೇ, ಘೃತಾನೂ ನಾನೇ, ಅಗ್ನಿನೂ ನಾನೇ, ಮತ್ತು ಹವನ ರೂಪಿ ಕ್ರಿಯೆ ಇದೆಯಲ್ಲ ಅದು ಕೂಡ ನಾನೇ. ಈಗ ಒಂದು ಹೋಮ ಮಾಡ್ತೀವಿ, ಒಂದು ಹವನ ಮಾಡ್ತೀವಿ, ಒಂದು ಯಜ್ಞವನ್ನು ಮಾಡ್ತೀವಿ ಅಂತಂದರೆ ಅದಕ್ಕೆ ಯೂಸ್ ಮಾಡುವಂಥದ್ದು ಏನೇ ಇದೆಯೋ ಅದೆಲ್ಲ ವಸ್ತುಗಳು ಅವನೇ ಆಗಿದ್ದಾನೆ, ಮಾಡೋವನು ಅವನೇ ಆಗಿದ್ದಾನೆ, ಮಾಡಿಸೋನು ಆಗಿದ್ದಾನೆ. ಆ ಕ್ರಿಯೆ ಇದೆಯಲ್ಲ ಅದು ಕೂಡ ಅವನೇ ಆಗಿದ್ದಾನೆ, ಅದ್ರ ಫಲ ಇದೆಯಲ್ಲ ಅದು ಅವನೇ. ಎಲ್ಲವೂ ನಾನೇ ಅಂತ ಹೇಳೋದಕ್ಕೋಸ್ಕರ ಅಲ್ಲಿ ಆ ರೀತಿ ಹೇಳ್ತಾ ಇದ್ದಾನೆ. ಇನ್ನು 17ನೇ ಶ್ಲೋಕದಲ್ಲಿ ಹೇಳಿದ್ದಾನೆ ಅಂತಂದರೆ, ಈ ಸಂಪೂರ್ಣ ಜಗತ್ತನ್ನು ಯಾರು ಧರಿಸ್ಕೊಂಡಿರ್ತಾನೋ ಮತ್ತು ಯಾರು ಕರ್ಮ ಫಲಗಳನ್ನು ಕೊಡ್ತಾನೋ, ತಂದೆ ತಾಯಿ ಆಮೇಲೆ ಅಜ್ಜ, ತಿಳಿಯೋದಕ್ಕೆ ಯೋಗ್ಯನಾಗಿರುವಂಥವನು, ಆಮೇಲೆ ಪವಿತ್ರವಾದಂತಹ ಓಂಕಾರ ಮತ್ತು ಋಗ್ವೇದ, ಸಾಮವೇದ ಮತ್ತು ಯಜುರ್ವೇದ ಕೂಡ ನಾನೇ ಆಗಿದ್ದೀನಿ ಅಂತ ಭಗವಂತ ಅಲ್ಲಿ ಹೇಳ್ತಾನೆ. ಮತ್ತು ಇನ್ನು ಮುಂದುವರೆದು ಏನು ಹೇಳ್ತಾನೆ, ಪಡೆಯೋದಕ್ಕೆ ಯೋಗ್ಯವಾದಂಥ ಪರಮಧಾಮ ಅಂತಂದರೆ ಭಗವಂತ ಮತ್ತು ಅವನ ಸಹಚರರು ಎಲ್ಲಿರ್ತಾರೋ ಆ ಪರಮಧಾಮ, ಮತ್ತು ಪಾಲನೆ ಪೋಷಣೆ ಮಾಡುವಂಥವನು, ಎಲ್ಲರ ಒಡೆಯ, ಶುಭ ಅಶುಭಗಳನ್ನು ನೋಡುವಂಥವನು, ಎಲ್ಲರ ವಾಸಸ್ಥಾನ ಮತ್ತು ಶರಣಾಗಲು ಯೋಗ್ಯನಾಗಿರುವಂಥವನು, ಪ್ರತ್ಯುಪಕಾರವನ್ನು ಬಯಸದೆ ಹಿತ ಮಾಡುವಂಥವನು. ಈಗ ನಾವು ಯಾರಿಗಾದರೂ ಒಂದು ಒಳ್ಳೇದು ಮಾಡ್ತೀವಿ ಅಂತಂದರೆ ಅದರಿಂದ ಏನಾದರೂ ಒಂದು ಪ್ರತ್ಯುಪಕಾರವನ್ನು ಬಯಸ್ತೀವಿ ಅಲ್ವಾ, ಅವರಿಂದ ನಮಗೇನಾದರೂ ಸಿಗಲಿ ಅಂತ ನಾವು ಇಷ್ಟಪಡ್ತೀವಿ. ಆದರೆ ಭಗವಂತ ಒಬ್ಬನೇ ಪ್ರತ್ಯುಪಕಾರವನ್ನು ಬಯಸದೆ ಹಿತ, ಬೇರೆಯವರಿಗೆ ಒಳ್ಳೆಯದಾಗಲಿ ಅಂತ ಇಷ್ಟಪಡೋನು. ಮತ್ತು ಎಲ್ಲ ಏನೇನಿದೆಯೋ ಅದರ ಎಲ್ಲದರ ಉತ್ಪತ್ತಿ ಮತ್ತು ಪ್ರಳಯ ಎರಡೂ ಆಗೋದಕ್ಕೆ ಕಾರಣಕರ್ತಾನೂ ಕೂಡ ನಾನೇ, ಆಮೇಲೆ ಇರೋದಕ್ಕೆ ಆಧಾರನೂ ನಾನೇ, ಆಮೇಲೆ ಅವಿನಾಶಿ ಅಂದರೆ ಎಲ್ಲವೂ ನಾಶ ಆಗೋದಕ್ಕೆ ಕಾರಣ ಕೂಡ ನಾನೇ ಆಗಿದ್ದೀನಿ. ಮತ್ತು ನಾನೇ ಸೂರ್ಯನ ರೂಪದಿಂದ ಬೆಳಗ್ತಾ ಇದ್ದೀನಿ, ಮತ್ತು ಮಳೆಯನ್ನು ಆಕರ್ಷಣೆ ಮಾಡಿ ಅದನ್ನು ಮತ್ತೆ ಸುರಿಸ್ತೀನಿ. ಹೇ ಅರ್ಜುನ, ನಾನೇ ಅಮೃತ ಮತ್ತು ಮೃತ್ಯು ಕೂಡ ನಾನೇ ಆಗಿದ್ದೀನಿ, ಮತ್ತು ಸತ್ ಅಸತ್ ಕೂಡ ನಾನೇ ಆಗಿದ್ದೀನಿ ಅಂತಂದ್ಬಿಟ್ಟು ಅರ್ಜುನನಿಗೆ ಹೇಳ್ತಾನೆ. ಅಂದ್ರೇನು, ಸಂಪೂರ್ಣ ಜಗತ್ತನ್ನು ಭಗವಂತನ ಸ್ವರೂಪ ಅಂತ ಅಂದ್ಬಿಟ್ಟು ಅಂತ ಒಬ್ಬ ಭಕ್ತಿ ಪ್ರಧಾನ ಕರ್ಮಯೋಗಿ ತಿಳ್ಕೊಂಡಿರ್ತಾನಲ್ವಾ, ಆ ಸಂಪೂರ್ಣ ಜಗತ್ತನ್ನು ಭಗವಂತನ ಸ್ವರೂಪ ಅಂತ ತಿಳ್ಕೋಬೇಕು ಅನ್ನೋದನ್ನ ಭಗವಂತ ಅರ್ಜುನನಿಗೆ ಯಾವ ಶ್ಲೋಕಗಳ ಮೂಲಕ ಹೇಳಿದ್ನೋ ಅದನ್ನೆಲ್ಲ ಇಷ್ಟೊತ್ತು ನಾವು ಬೇರೆ ಬೇರೆ ಅಧ್ಯಾಯದಲ್ಲಿ ಬೇರೆ ಬೇರೆ ಶ್ಲೋಕಗಳಿಂದ ತಿಳ್ಕೊಂಡಲ್ವಾ. ಈಗ ಈ ರೀತಿಯ ಒಂದು ಸ್ಥಿತಿ ನಮಗೆ ಬರುತ್ತೆ ಅಂತ ಇಟ್ಕೊಳ್ಳಿ. ಅಂದರೆ ಏನು, ಭಕ್ತಿ ಪ್ರಧಾನ ಕರ್ಮಯೋಗದ ಸ್ಥಿತಿ ಬಂದ ಮೇಲೆ ಅದರ ಫಲ ಏನು ಸಿಗುತ್ತೆ ನಮಗೆ ಅಂತಂದರೆ, ನಮಗೆ ಬೇಕೋ ಬೇಡವೋ ಆದರೆ ಫಲವನ್ನು ಹೇಳ್ತಾರೆ. ಯಾಕಂದರೆ ಫಲಾಸಕ್ತರಾಗಾದರೂ ಮಾಡ್ತಾರೇನೋ ಅಂತಂದ್ಬಿಟ್ಟು, ಆದರೆ ಮಾಡ್ತಾ 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 ನಮಗೆ ಆ ಫಲಾಸಕ್ತಿ ಕೂಡ ಹೊರಟೋಗುತ್ತೆ ಆಯಿತಾ. ಅಷ್ಟರ ಮಟ್ಟಿಗೆ ನಾವು ಪ್ಯೂರಿಫೈ ಆಗಿರ್ತೀವಿ, ಶುದ್ಧರಾಗಿರ್ತೀವಿ. ಸೊ ಈ ಒಂದು ಸ್ಥಿತಿಯನ್ನು ಪಡೆದ್ರೆ ಅದರ ಫಲ ಏನು ಅಂತಂದರೆ ಭಗವಂತನ ಪ್ರಾಪ್ತಿ. ಅಂದರೆ ಅಂತಿಮವಾಗಿ ನಮಗೆ ಬೇಕಾಗಿರುವಂಥದ್ದು ಎಲ್ಲ ನಾವು ಇವಾಗ ಏನೇನು ಈ ಪ್ರಪಂಚದಲ್ಲಿ ಇದು ಬೇಕು ಅದು ಬೇಕು ಅದು ಬೇಕು ಇದು ಬೇಕಂತೆಲ್ಲ ಸರ್ಕಸ್ ಮಾಡ್ತಾ ಇರ್ತೀವೋ, ಕೊನೆಯಲ್ಲಿ ನಮ್ಗೆ ಅನ್ಸೋದು ಮನೆ ಬೇಕು ಅಂದ್ಕೊಳ್ತೀವಿ, ಮನೆ ಸಿಗುತ್ತೆ, ಅದಕ್ಕೆ ಏನೇನು ಕಷ್ಟ ಪಡ್ತೀವಿ. ಆಮೇಲೆ ನಾನು ಮದುವೆ ಆಗಬೇಕು ಅಂದ್ಕೊಳ್ತೀವಿ, ಅದಕ್ಕೆ ಏನೇನು ಬೇಕೋ ಎಲ್ಲ ಪರದಾಡ್ತೀವಿ, ಆಮೇಲೆ ಸಿಗುತ್ತೆ. ಆಮೇಲೆ ಮಕ್ಕಳು ಬೇಕು ಅಂದ್ಕೊಳ್ತೀವಿ, ಆಮೇಲೆ ಬಂಗ್ಲೆ ಬೇಕು, ಕಾರ್ ಬೇಕು, ಹೀಗೆ. ಆಮೇಲೆ ಮನಃಶಾಂತಿ ಬೇಕು ಅಂತ, ಎಷ್ಟೇ ಇದ್ದರೂ ನನಗೆ ಆರೋಗ್ಯ ಇಲ್ವಲ್ಲ ಅಂತ ಆಮೇಲೆ ಆರೋಗ್ಯ ಸಿಗುತ್ತೆ. ಆಮೇಲೆ ಮನಃಶಾಂತಿ ಬೇಕು ಅಂತ ಇಷ್ಟಪಡ್ತೀವಿ. ಎಲ್ಲ ಆದಮೇಲೆ ಇಷ್ಟೆಲ್ಲ ಇದ್ದರೂ ಏನೋ ಒಂಥರ ನನಗೇನೂ ಇಲ್ವೆಲ್ಲ ಅನ್ನಿಸ್ತಾ ಇದೆಯಲ್ಲ ಅಂತ ಆಮೇಲೆ ಹುಡುಕಾಟ ನಡೆಸ್ತೀವಿ. ಆಮೇಲೆ ಕೊನೆಗೆ ನಮಗೆ ಬೇಕು ಅಂತ ಅನ್ಸೋದು ಭಗವಂತ. ಆದರೆ ನಮಗೆ ಇರುವಂಥ ಒಂದು ಆಸೆನೇ ಭಗವಂತನೇ, ಆದರೆ ನಮಗೆ ಗೊತ್ತಿರೋದಿಲ್ಲ ಅಲ್ವಾ. ನಾವು ಅಜ್ಞಾನದಲ್ಲಿರೋ ಕಾರಣದಿಂದ ನನಗೇನು ಬೇಕು ಅನ್ನೋದೇ ನಮಗೆ ಮರ್ತೋಗಿರುತ್ತೆ. ಆದರೆ ಯಾವಾಗ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹುಡುಕಾಟ ನಡ್ಕೊಂಡು ಹೋಗ್ತಾ ಇರ್ತೀವೋ ನಮ್ಮ ಜೀವನದಲ್ಲಿ, ಕೊನೆಗೆ ನಮಗೆ ಗೊತ್ತಾಗುತ್ತೆ, ಓ ಇದು ನನಗೆ ಬೇಕಾಗಿರೋದು ಅಂತಂದ್ಬಿಟ್ಟು. ಯಾವಾಗ ನಾವು ಭಕ್ತಿ ಪ್ರಧಾನ ಕರ್ಮಯೋಗದ ನಿಷ್ಠೆಗೆ ಬರ್ತೀವೋ, ಅಲ್ಲಿ ಆ ಸಾಧನೆ ಮಾಡ್ತೀವೋ, ಆಗ ಅದರ ಫಲ ಭಗವಂತನ ಪ್ರಾಪ್ತಿ ಆಗುತ್ತಲ್ಲ, ಆವಾಗ ನಮ್ಮ ಮನಸ್ಸು ಶಾಂತವಾಗುತ್ತೆ. ಅಂದರೆ ಅದಕ್ಕೆ ತೃಪ್ತಿ ಅನ್ನೋದು ಸಿಗುತ್ತೆ. ಅಲ್ಲಿವರೆಗೂ ಕೂಡ ಈ ಐಹಿಕ ಪ್ರಪಂಚದ ಏನೇ ವಸ್ತು, ವ್ಯಕ್ತಿ ಅಥವಾ ಎಂಥದ್ದೇ ವಿಚಾರಗಳು ಏನೇ ತಿಳ್ಕೊಂಡ್ರೂ ಕೂಡ ನಮಗೆ ತೃಪ್ತಿ ಅನ್ನೋದು ಆಗೋದಿಲ್ಲ.
ಅದಕ್ಕಿನ್ನೂ ಬೇಕು 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 ಅಂತ ಅನ್ನಿಸ್ತಾನೆ ಇರುತ್ತೆ. ಯಾವಾಗ ಭಗವಂತನ ಪ್ರಾಪ್ತಿ ಆಗ್ಬಿಡುತ್ತೋ ಆಗ ಅದು ಸಮಾಧಾನವಾಗಿ ಶಾಂತವಾಗಿ ಸುಮ್ಮನೆ ಇರುತ್ತೆ. ಆವಾಗ ಮಾತ್ರ ಅದಕ್ಕೆ ತೃಪ್ತಿ ಅನ್ನೋದು ಸಿಗೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.